ಎಲ್ರಿಗೂ ನಮಸ್ಕಾರಗಳು. 10ನೇ ತರಗತಿ ತಿಳಿಗನ್ನಡ ಓದುತ್ತಿರುವಂತಹ ಮಕ್ಕಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ 10ನೇ ತರಗತಿ ಇಲ್ಲಿ ಬರುವಂತಹ ಕಂಠಪಾಠದ ಪದ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ. ಮೊದಲಿಗೆ ಬೋಧಿ ವೃಕ್ಷದ ಹಾಡು ಬಸವರಾಜ್ ಸಬರದ್ರವರು ಬರೆದಿದ್ದಾರೆ. ಇದರ 2 ಖಂಡಿಕೆಗಳು ಅಂದರೆ 2 ಪದ್ಯ ಭಾಗಗಳನ್ನು ನಾವು ತಿಳ್ಕೊಳ್ಳೋಣ. 2 ಭಾಗಗಳನ್ನು 2 ಸ್ಟ್ಯಾಂಜಸ್ನ ತಿಳ್ಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಅರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲೆದವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಸವಿಚೈತ್ರ ಪದ್ಯ. ಇದನ್ನು ಬರೆದವರು ಬಸವರಾಜ್ ಸಾದರ. ಇದರಲ್ಲೂ ಸಹ 2 ಭಾಗಗಳನ್ನು ನಾವು ತಿಳ್ಕೊಳ್ಳೋಣ. 2 ಸ್ಟ್ಯಾಂಜನ್ನ 2ನೇ ಪದ್ಯ ಭಾಗ. ಕೊರಡ ಕೊನರಸಿ ತುದಿಗೆ ಮುಗುಳು ನಗೆ ಮುತ್ತಿಟ್ಟು, ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. 4ನೇ ಪದ್ಯ. ಯುಗದ ಹಿಂದಿನ ಕೊಳೆಯು ತಿಕ್ಕಿ ಮೈ ತೊಳೆದಂತೆ, ನಗುವು ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ, ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಗುರಿ ಪದ್ಯ. ಎಂ ಗೋಪಾಲಕೃಷ್ಣ ಅಡಿಗ. 7ನೇ ಪದ್ಯ ಭಾಗವ ಕಂಠಪಾಠಕ್ಕಿದೆ. ಪರೀಕ್ಷಾ ದೃಷ್ಟಿಯನ್ನು ತಿಳ್ಕೊಳ್ಳೋಣ ಮಕ್ಕಳ. ಕೆಸರೊಳಿದ್ದರು ಮೇಲೆ ಬಾಂಧಳವ ನೋಡಿ, ಮಿಸುಪರವಿ ಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗುವ ಅಂಬುಜದಂತೆ ದೇಯದ ಹಾಳ್ವೆಸೆಗೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಮಕ್ಕಳ 4ನೇ ಪದ್ಯ. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳ ಆತ್ಮ ಎರಡಿರುವುದುಂಟೆ, ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ವಚನಗಳು ಬಸವಣ್ಣವರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ವಚನಗಳು ಅಕ್ಕಮಹಾದೇವಿ ಬರೆದಿರುವಂತಹ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಪದ್ಯ. ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ. ಇದನ್ನು ಬರೆದವರು ಕುಮಾರವ್ಯಾಸ ಅಥವಾ ಗದುಗಿನ ನಾರಣಪ್ಪ ಅಂತ ಅವನು ಕರೀತಾರೆ. ಕಡೆಗೆ ಆಯವು ಕಂಗಳಿ ಬಲ, ಕಡಲ ಮನವಿಸಾಡಲಾರದು, ಒಡಲು ಹಿಡಿದರ್ ಇರಲೇನ ಕಾಣಲು ಬಾರದು ಅದ್ಭುತವ, ಪಡವಿಯು ಈದುದೋ ಮೋಹರವನ್, ಇದರೊಡನೆ ಕಾದುವವನ್ ಆತನೇ ಮೃಡನು, ಶಿವ ಶಿವ ಕಾದಿ ಗೆಲಿದವು ಬಲಕೆ ನಮೋ ಎಂದ. 2ನೇ ಸ್ಟ್ಯಾಂಜ. ಎಂದೊಡ ಅರ್ಜುನ ನಗುತ ರಥವನ್ನು ಮುಂದೆ 4-8 ನೂಕಲು, ಕೊಂದನಿ ಸಾರಥಿ ಎನ್ನುತ್ತ ಸಂಹರಿಸಿ, ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು, ಬದುಕಿದೆನು ಎಂದು ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ. ಇಷ್ಟು ಪದ್ಯಗಳನ್ನು ಕಂಠಪಾಠಕ್ಕಿದ್ದಾವೆ. ನೀವು ಇದರ ಸದುಪಯೋಗವನ್ನು ಪಬ್ಲಿಕ್ ಪರೀಕ್ಷೆಯಲ್ಲಿ ಪಡೆದುಕೊಳ್ಳಿ. ಎಲ್ಲ ದ್ವಿತೀಯ ಭಾಷೆ ಓದುತ್ತಿರುವಂಥ 10ನೇ ತರಗತಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಹ ಧನ್ಯವಾದಗಳು.